ಹಾಯ್ ಹೆಲೋ ವೆಲ್ಕಮ್ ಟು ಕನ್ನಡ ಮೈಂಡ್. ನಿಮ್ಮ ಆಲೋಚನೆಗಳಿಗೆ ಹೊಸ ದಾರಿ. ಈ ವಿಡಿಯೋದಲ್ಲಿ ಬೆಳತಂಗಡಿಯ ಸುಮಂತ್ ಪ್ರಕರಣ ಎಲ್ಲಿಗೆ ಬಂತು, ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು, ಉತ್ತರ ಸಿಗದೆ ಉಳಿದಿರುವ ಪ್ರಶ್ನೆಗಳೆಷ್ಟು ಎಂಬುದರ ಬಗ್ಗೆ ನೋಡೋಣ. ಸುಮಂತ್ ಸಾವಿನ ಪ್ರಕರಣ ನಡೆದ ಇಂದಿನ ದಿನ ಸಂಜೆ ಸುಮಂತ್ ಕ್ರಿಕೆಟ್ ಆಡಿದ ಬ್ಯಾಟ್ ಎಲ್ಲಿ ಹೋಯಿತು ಎಂಬ ಪ್ರಶ್ನೆ ಉದ್ಭವಿಸಿತ್ತು. ಅದಕ್ಕೆ ಈಗ ಉತ್ತರ ಸಿಕ್ಕಿದೆ. ಸುಮಂತ್ ಮನೆಯಲ್ಲಿ ಬ್ಯಾಟ್ ಇರಲಿಲ್ಲ. ಮನೆಯ ಸೌದೆ ರಾಶಿಯಿಂದ ಸ್ವಲ್ಪ ಮಟ್ಟಿಗೆ ಬ್ಯಾಟಿಂಗ್ ಮಾಡಬಹುದಂತಹ ಸೌದೆಯನ್ನು ಎತ್ತಿಕೊಂಡಿದ್ದ. ತನ್ನ ಮಾವನ ಜೊತೆ ಕ್ರಿಕೆಟ್ ಆಡಿದ ನಂತರ ಆ ಸೌದೆಯನ್ನು ಮರಳಿ ರಾಶಿಗೆ ಹಾಕಿದ್ದಾನಾ ಅಥವಾ ಮತ್ತೆ ಕ್ರಿಕೆಟ್ ಆಡಲು ಪ್ರತ್ಯೇಕವಾಗಿ ಇಟ್ಟನ ತಿಳಿಯದು. ಪೊಲೀಸರು ಕೂಡ ಈ ಬ್ಯಾಟಿನ ಬಗ್ಗೆ ವಿಶೇಷ ಆಸಕ್ತಿಯನ್ನು ತೋರಲಿಲ್ಲ. ಆದುದರಿಂದ ಈ ಬ್ಯಾಟ್ ಸುಮಂತ್ ಪ್ರಕರಣದಲ್ಲಿ ಭಾಗಿಯಾಗದೆ ಬೆಂಕಿಯಲ್ಲಿ ಉರಿದು ಹೋಗಿರಬಹುದು, ಸೌದೆ ರಾಶಿಯಲ್ಲಿ ಉಳಿದು ಹೋಗಿರಬಹುದು, ಪ್ರತ್ಯೇಕ ಉಳಿದು ಹೋಗಿರಬಹುದು, ಕೊನೆಯದಾಗಿ ಸುಮಂತ್ ಪ್ರಕರಣದಲ್ಲಿ ಭಾಗಿಯಾಗಿ ಬೆಂಕಿಯಲ್ಲಿ ಉರಿದು ಹೋಗಿರಬಹುದು ಅಥವಾ ಮಾಯವಾಗಿರಬಹುದು. ಎರಡನೆಯದು ಬೈಕ್ ವಿಚಾರ. ಒಂದು ಮೂಲದ ಪ್ರಕಾರ ಬೈಕ್ ಸವಾರ ಸಿಕ್ಕಿದ್ದು ಈ ಪ್ರಕರಣಕ್ಕೂ ಅವನಿಗೂ ಯಾವುದೇ ಸಂಬಂಧ ಕಂಡುಬಂದಿಲ್ಲ. ಆಟೋಗೆ ತಾಗಿಸಿಕೊಂಡು ಹೋದ ಬೈಕ್ ಸವಾರ ಹಾಗೂ ವಿಚಾರಣೆಗೆ ಒಳಪಟ್ಟ ಬೈಕ್ ಸವಾರ ಇಬ್ಬರು ಒಬ್ಬರೆಯಾ ಅಥವಾ ಬೇರೆ ಬೇರೆ ಎಂಬುದು ಸ್ಪಷ್ಟವಾಗಿಲ್ಲ. ಒಟ್ಟಿನಲ್ಲಿ ಒಬ್ಬ ಬೈಕ್ ಸವಾರನನ್ನು ವಿಚಾರಣೆಗೆ ಒಳಪಡಿಸಲಾಗಿದ್ದು ಆತನಿಗೂ ಈ ಸುಮಂತ್ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬುದು ತಿಳಿದು ಬಂದಿದೆ. ಮೂರನೆಯದು ಸೈಕಲ್ ಕೀಯನ್ನು ಮನೆಯಲ್ಲಿ ಬಿಟ್ಟು ಹೋದ ವಿಷಯ. ಇದಕ್ಕೆ ಸ್ಪಷ್ಟವಾದ ಉತ್ತರ ಸಿಕ್ಕಿದೆ. ಘಟನೆ ನಡೆದ ಇಂದಿನ ದಿನ ಸಂಜೆಯೇ ಸುಮಂತ್ ಸೈಕಲ್ ಟೈರ್ ಅನ್ನು ಅನ್ಲಾಕ್ ಮಾಡಿ ಲಾಕರ್ ಟ್ಯೂಬ್ ಅನ್ನು ಸುಮ್ಮನೆ ಸೈಕಲ್ ಹ್ಯಾಂಡಲ್ಗೆ ಸಿಕ್ಕಿಸಿರುತ್ತಾನೆ. ಆದುದರಿಂದ ಸೈಕಲ್ ಕೀಯನ್ನು ಮನೆಯಲ್ಲೇ ಬಿಟ್ಟು ಹೋಗಿರುವುದು. ಉತ್ತರ ಸಿಗದೆ ಉಳಿದಿರುವ ಪ್ರಶ್ನೆ ಎಂದರೆ ಒಂದೇ ಒಂದು. ಘಟನೆ ನಡೆದ ದಿನ ಸುಮಂತ್ ಮನೆಯ ಹಿಂದಿನ ಬಾಗಿಲು ಒಳಗಡೆಯಿಂದ ಲಾಕ್ ಆಗಿತ್ತಾ ಅಥವಾ ಹೊರಗಡೆಯಿಂದ ಲಾಕ್ ಆಗಿತ್ತಾ ಎಂದು. ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಸುಮಂತ್ ಬೆಳಗ್ಗೆ ಎದ್ದು ಹೋಗುವಾಗ ಮುಂದಿನ ಬಾಗಿಲನ್ನು ಉಪಯೋಗಿಸುತ್ತಿರಲಿಲ್ಲ. ಹಿಂದಿನ ಬಾಗಿಲನ್ನು ತೆಗೆದು ಹೋಗುತ್ತಿದ್ದ. ಏಕೆಂದರೆ ಮುಂದಿನ ಬಾಗಿಲನ್ನು ತೆರೆಯುವಾಗ ಶಬ್ದ ಬರುತ್ತಿತ್ತು. ಆದುದರಿಂದ ಇತರ ಮನೆಯ ಸದಸ್ಯರಿಗೆ ನಿದ್ರೆಗೆ ತೊಂದರೆ ಆಗುತ್ತದೆ ಎಂದು ಹಿಂದಿನ ಬಾಗಿಲನ್ನು ತೆಗೆದು ಅದನ್ನು ಹೊರಗಡೆಯಿಂದ ಲಾಕ್ ಮಾಡಿಕೊಂಡು ಹೋಗುತ್ತಿದ್ದ ಎಂದು ಮನೆಯವರು ಸ್ಪಷ್ಟಪಡಿಸಿದ್ದಾರೆ. ಆದುದರಿಂದ ಸುಮಂತ್ ಕಣ್ಮರೆಯಾದ ದಿನ ಬೆಳಗ್ಗೆ ಹಿಂದಿನ ಬಾಗಿಲು ಒಳಗಡೆಯಿಂದ ಲಾಕ್ ಆಗಿತ್ತಾ ಅಥವಾ ಹೊರಗಡೆಯಿಂದ ಲಾಕ್ ಆಗಿತ್ತಾ, ಹಿಂದಿನ ಬಾಗಿಲನ್ನು ಬೆಳಗ್ಗೆ ತೆರೆದವರ್ಯಾರು ಎಂಬ ವಿಚಾರ ತುಂಬ ಪ್ರಾಮುಖ್ಯವಾಗುತ್ತದೆ. ಒಂದು ವೇಳೆ ಹಿಂದಿನ ಬಾಗಿಲು ಒಳಗಡೆಯಿಂದ ಲಾಕ್ ಆಗಿದ್ದರೆ ಅಪರಾಧಿ ಮನೆ ಒಳಗೆ ಇರುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಿಂದಿನ ಬಾಗಿಲು ಹೊರಗಡೆಯಿಂದ ಲಾಕ್ ಆಗಿದ್ದರೆ ಅಪರಾಧಿ ಹೊರಗಿನವನಾಗಿರುವ ಸಾಧ್ಯತೆ ಹೆಚ್ಚಿರುತ್ತದೆ. ಒಂದು ಮಾಹಿತಿಯ ಪ್ರಕಾರ FSL ವರದಿಗಳೆಲ್ಲ ಬಂದಾಗಿದೆ. ಈಗ ಯೂಟ್ಯೂಬ್ ಗಮನಿಸಿದರೆ ಸುಮಂತ್ ಬಗೆಗಿನ ವಿಡಿಯೋಗಳು ಬರುವುದು ಸಂಪೂರ್ಣ ನಿಂತು ಹೋಗಿದೆ. ಇದರ ಅರ್ಥ ಈ ಕೇಸ್ ಆಕ್ಟಿವ್ ಆಗಿ ಇಲ್ಲ ಎಂದು ಹೇಳಲು ತುಂಬ ನೋವಾಗುತ್ತದೆ. ಈ ಕೇಸನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದು ಕೊಲೆಯೋ ಅಥವಾ ಆಕ್ಸಿಡೆಂಟೋ ಸಾವೋ ಎಂಬುದರ ಬಗ್ಗೆ ಅನುಮಾನಗಳಿದ್ದು ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಆದಷ್ಟು ಬೇಗ ಪೊಲೀಸರಿಂದ ಉತ್ತರ ಸಿಗಲಿ, ಸುಮಂತ್ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆಶಿಸುತ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕನ್ನಡ ಮೈಂಡ್. ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್.